ಫೇಸ್ಬುಕ್ನಲ್ಲಿ ಪರಿಚಯ ಮೂರನೇ ದಿನದಲ್ಲೇ ಕೊಲೆ. ಹೌದು ಸ್ನೇಹಿತರೆ, ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಕೇವಲ 3 ದಿನ ತನ್ನ 3 ಮಕ್ಕಳನ್ನು ಗಂಡನನ್ನು ಕೂಡ ಬಿಟ್ಟು ಯುವಕನೊಡನೆ ಹೋದವಳು ತಿರುಗಿ ಹೆಣವಾಗಿ ಮನೆಗೆ ಮರಳಿದಳು. ಈ ಸುದ್ದಿ ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಆತಂಕ ಮೂಡಿಸಿದೆ. ಈಕೆಯ ಹೆಸರು ಪ್ರೀತಿ. ಈ ಮಹಿಳೆ ಹಾಸನದವಳು. ಈಕೆಗೆ ಮದುವೆ ಆಗಿ 3 ಮಕ್ಕಳು ಕೂಡ ಇದ್ದಾರೆ. ಈಕೆಗೆ ಪರಿಚಯ ಆದವನೇ ಪುನೀತ್ ಗೌಡ, ಮಂಡ್ಯ ಜಿಲ್ಲೆಯ ಯುವಕ. ಜೂನ್ 20ರಂದು ಇವರ ಮಧ್ಯೆ ಪರಸ್ಪರ ಪರಿಚಯವಾಗುತ್ತದೆ ಫೇಸ್ಬುಕ್ನಲ್ಲಿ. 21ರಂದು ಇವರಿಬ್ಬರು ಇನ್ನೂ ಹೆಚ್ಚಿನ ವಿಷಯದಲ್ಲಿ ಮುಳುಗಿರುತ್ತಾರೆ. ಜೂನ್ 22ರಂದು ಇವರಿಬ್ಬರು ಕೂಡ ಸೇರುವಿಕೆಗಾಗಿ ಮಾತಾಡಿಕೊಂಡಿರುತ್ತಾರೆ. ತನ್ನ ಗಂಡನೊಡನೆ ಅರಿಶಿನ ಶಾಸ್ತ್ರಕ್ಕೆ ಹೋಗಿ ಬರುತ್ತೇನೆ ಎಂದು ಹೋಗುತ್ತಾಳೆ. ಇವರಿಬ್ಬರ ಭೇಟಿ ಮೈಸೂರಿನ ಲಾಡ್ಜ್ನಲ್ಲಿ ಆಗುತ್ತದೆ. ಇವರಿಬ್ಬರು ಅಲ್ಲಿ ಸ್ವಲ್ಪ ಕಾಲ ಕಳೆದು ಮೈಸೂರಿನಿಂದ ಇಬ್ಬರು KR ತಾಲೂಕಿನ ಕಟ್ಟರ್ಘಟ್ಟ ಕಾಡಿಗೆ ಹೋಗುತ್ತಾರೆ. ಅಲ್ಲಿ ಇಬ್ಬರು ಕೂಡ ಸ್ವಲ್ಪ ಸಮಯ ಕಾಲ ಕಳೆಯುತ್ತಿರ್ತಾರೆ. ಆದರೆ ಇಬ್ಬರ ಮಧ್ಯದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಗಂಭೀರ ಜಗಳವಾಗುತ್ತದೆ. ಈ ಗಂಭೀರ ಜಗಳದಲ್ಲಿ ಪುನೀತ್ ಪ್ರೀತಿಯ ಮೇಲೆ ಕೈ ಮಾಡುತ್ತಾನೆ. ಪ್ರೀತಿ ತಲೆ ಸುತ್ತಿ ಬೀಳುತ್ತಾಳೆ. ಪುನೀತ್ ಗಾಬರಿಗೊಂಡು ಇದು ಏನಾದರೂ ಮುಂದೆ ನನಗೆ ಆಗಬಹುದು ಅಂತ ತಿಳಿದು ಕಲ್ಲಿನಿಂದ ಪ್ರೀತಿಯನ್ನು ಹೊಡೆದು ಕೊಂದಾಕುತ್ತಾನೆ. ನಂತರ ಶವವನ್ನು ತನ್ನ ಫಾರ್ಮ್ ಹೌಸಿನ ಬಳಿ ಹೂತಾಕುತ್ತಾನೆ. ಇದೇ ಜೂನ್ 23ರಂದು ಪ್ರೀತಿಯ ಗಂಡ ಮಿಸ್ಸಿಂಗ್ ಕಂಪ್ಲೇಂಟ್ನ ದಾಖಲು ಮಾಡುತ್ತಾರೆ. ಪುನೀತ್ ಮೊಬೈಲ್, CDR, ಫೇಸ್ಬುಕ್ ಮೆಸೇಜ್ ಆಧಾರದ ಮೇಲೆ ತನಿಖೆಯನ್ನು ಪೊಲೀಸರು ಶುರು ಮಾಡಿಕೊಳ್ಳುತ್ತಾರೆ. ಕೊನೆಗೆ ಪೊಲೀಸರು ಪುನೀತನ್ನ ಬಂಧನ ಕೂಡ ಮಾಡುತ್ತಾರೆ. ಪೊಲೀಸ್ ತನಿಖೆಯಲ್ಲಿ ಕೊಲೆ ಮಾಡಿದ್ದು ಪುನೀತ್ ಎಂದು ದೃಢ ಕೂಡ ಆಗುತ್ತದೆ. ಆದರೆ ಈ ತನಿಖೆ ಇನ್ನೂ KR ಪೊಲೀಸ್ ಠಾಣೆಯಲ್ಲಿ ಮುಂದುವರಿಯುತ್ತಿದೆ. ನೋಡಿ ಫ್ರೆಂಡ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಜಾಲತಾಣಗಳಲ್ಲಿ ಪರಿಚಯ ಆಗುವ ಮುಂಚೆ ಮೊದಲು ಒಮ್ಮೆ ಯೋಚನೆ ಮಾಡಿ. ಇನ್ನೊಬ್ಬರ ಮೇಲೆ ವಿಶ್ವಾಸ ಇಡುವುದನ್ನು ಅಪಾಯಕಾರಿ ಎಂದು ನೀವು ನೆನಪು ಮಾಡಿಕೊಳ್ಳಬೇಕು. ಅಧಿಕ ಮಾಹಿತಿ ಇಲ್ಲದೆ ಯಾರೊಂದಿಗೂ ಕೂಡ ಭೇಟಿ ಆಗಬಾರದು. ನಿಮ್ಮ ಬದುಕಿಗೆ